ಇದರಲ್ಲಿ ನಿಮ್ದು ತಪ್ಪಿದೆ. ಒಂದು, ನೀವು ಓದ್ದೆಲ್ಲ ಇರೋ ಹೆಣ್ಮಗ್ಳಲ್ಲ, ಹೋಗಿ ಕೆಲಸ ಮಾಡ್ತಾ ಇದೀರಿ, 1000 ರೂಪಾಯಿ ಸಂಬಳ ತಗಂತ ಇದೀರಿ, ಅಂಡ್ ಹೊರಗಡೆ ಹೆಂಗಿರ್ಬೇಕು ಅನ್ನೋ ಪ್ರಜ್ಞೆ ನಿಮ್ಗೂ ಇರಬೇಕು. ಯಾವನೋ ಒಬ್ಬ ಬರ್ತಾನೆ, ನಿಮ್ ಮೇಲಧಿಕಾರಿನೇ ಇರ್ಬೋದು ರೀ, ನಿಮ್ ತನ ಹೆಂಗ್ ಬಿಟ್ಕೊಡ್ತೀರಿ ನೀವು? ಈ ಅತ್ಯಾಚಾರ ಅಥವಾ ರೇಪ್ ಅನ್ನೋದು ಬರೀ ದೈಹಿಕವಾಗಿ ಆಗ್ಬೇಕು ಅಂತಲ್ಲ, ನಿಮ್ಗಾಗಿರೋದು ಅವತ್ತು ಮೆಂಟಲ್ ರೇಪ್. ಅದು ನೋಡ್ಕೊಂಡು ಸುತ್ತಮುತ್ತ ನಳಿನ, ವೀಣಾ ಮತ್ತಿನ್ಯಾರ ಆ ಚಂದ್ರಶೇಖರ್ ಹೇಳಿದನ್ನ ಕೇಳ್ತಾರೆ, ಕುಣ್ಕೊಂಡು ಕೂರ್ತಾರೆ ಅಂದ್ರೆ ನಾನು ನಿಮಗೆ ಅಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಮೇಡಮ್. ಐ ಆಮ್ ರಿಯಲಿ ಸಾರಿ. ನಿಮ್ಗೆ ಅಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನಿಮಗೆ ಅವತ್ತಾಗಿದ್ದು ದೈಹಿಕ ಅತ್ಯಾಚಾರ ಅಂದ್ರೂ ಮಾನಸಿಕ ಅತ್ಯಾಚಾರ ಅಂತಾನೆ ಕರೆಯೋದು. ಅದನ್ನ ನೀವು ಕೇಳಬಾರ್ದಿತ್ರಿ. ಇದಲ್ಲ ಅಂದ್ರೆ ಇನ್ನೊಂದು ಹೋಗ್ತೀನಿ ಅನ್ಬೇಕಿತ್ತು. ಓದಿರೋದು ಕೆಲಸ ಅಲ್ವೇನ್ರಿ ಕೈಯಲ್ಲಿ ನಿಮ್ಗೆ? ಅವ್ರು ಹೇಳಿದ ತಕ್ಷಣ ನೀವು ಹೆಂಗ್ರಿ ಕೇಳ್ತೀರಿ? ಆ ಟೈಮಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ ಮ್ಯಾಮ್. ಎಲ್ಲರೂ ಒಂದಾಗಿದ್ದಾರೆ, ನಾನು ಒಬ್ಬಳೇ ಒಂದಿದ್ದೀನಿ ಅಲ್ಲಿ. ಮದುವೆ ಆಗಿ 3 ಜನ ಹೆಣ್ಮಕ್ಳಿದ್ದಾರೆ. ಆ ಮನೆಗೆ ಹೋಗಿ ಇನ್ಸಿಡೆಂಟ್ ಗೊತ್ತಾದ್ಮೇಲೆ ಗಂಡನಿಗೆ ಹೆಂಗ್ ಮುಖ ತೋರಿಸ್ತಾರೆ ಸರ್? ಮಕ್ಕಳು ಓದ್ತಾ ಇದ್ದಾರೆ, ನಾನು ಆಫೀಸಿಗೆ ಕರ್ಕೊ ಬಂದಿದ್ರು, ಅವ್ರಿಗೆ ಏನು ಉತ್ತರ ಕೊಡ್ತಾರೆ? ಮಕ್ಕಳು ಏನಮ್ಮ ಏನೇ ಇರಲಿ, ನಾನು ಹೇಳೋದಿಷ್ಟೇ, ಡಿಗ್ನಿಟಿ ಆಫ್ ವುಮನ್ ಹ್ಯಾಸ್ ಟು ಬಿ ದಿ ಫಾರ್ಮೋಸ್ಟ್ ಕನ್ಸರ್ನ್. ಇಲ್ಲಿ ಲಿಬರ್ಟಿ ಅವರು ಮತ್ತೆ ಹೇಳಿ ಕೇಳಿ ಒಂದು ಹೆಣ್ಮಗಳಂತೇಳಿ ಅದು ಎಜುಕೇಟೆಡ್, ಅವ್ರಿಗೆ ಹಾಗೆ ನಡೆಸ್ಕೊಂಡು ಯಾರಿಗೆ ಆಗಲಿ ಎಜುಕೇಟೆಡ್ ಇರಲಿ, ನಿಮ್ಮನ್ನ ತುಂಬಾ ಕ್ರೂರವಾಗಿ ನಡೆಸ್ಕೊಂಡಿದ್ದಾರೆ. ಕ್ರೂರತ್ವ ಅನ್ನೋ ಪದನೂ ಸರಿಯಾಗಲ್ಲ ಅದಕ್ಕೆ. ಅನಿಮಾಸಿಟಿ, ಪ್ರಾಣಿಗಳ ತರ ನಡೆಸ್ಕೊಂಡಿದ್ದಾರೆ. ನನಗೆ ಇದಕ್ಕೆ ಅದನ್ನೇ ಹೇಳಿದ್ವು, ಇಡೀ ಸಮಾಜ ನಾವು ಕ್ಷಮೆ ಕೇಳ್ಬಿಡ್ತೀವಿ. ಅಂಡ್ ನಾನು ನಿಮಗೆ ಭೇಷ್ ಅಂತೀನಿ. ಇಂಥ ಸುದ್ದಿ ಇಟ್ಕೊಂಡು ಆಗಿದ್ದಾಗ್ಲಿ ನನ್ನ ಮರ್ಯಾದೆ ಹೋಗ್ಬಿಟ್ರೆ ಅನ್ಕೊಂಡು ನೀವು ಕೂರ್ಲಿಲ್ಲ, ಹೊರಗೆ ಬಂದಿದ್ದೀರಿ ನ್ಯಾಯ ಸಿಗಬೇಕು ಅಂತ. ಅಂಡ್ ನಾನು ಇಲ್ಲಿ ನಿಮ್ಮನ್ನ ದಲಿತ ಹೆಣ್ಮಗಳು ಮತ್ತೊಂದು ಹೆಣ್ಮಗಳು ಅಂತ ಕನ್ಸಿಡರ್ ಮಾಡಲ್ಲ ಮೇಡಮ್. ಅವರು ಏನ್ ಬೇಕಾದ್ರೂ ಕೊಟ್ಕೊಂಡ್ಲಿ, ಒಬ್ಬ ಹೆಣ್ಮಗಳು ಅಂತ ಅಷ್ಟನ್ನೇ ನೋಡ್ತೀನಿ ನಾನು ನಿಮ್ಮನ್ನ.